ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಹಾರಾಷ್ಟ್ರದ ಸ್ಪೆಷಲ್ ಈ ಪಾಟೋಡಿ ರಸ ಯಾವ ರೀತಿ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಮಾಡೋದು ತುಂಬಾ ಸುಲಭ ಹಾಗೂ ತುಂಬಾ ರುಚಿಕರವಾಗಿರುತ್ತೆ. ಇದಕ್ಕೆ ಕನ್ನಡದಲ್ಲಿ ಜುಣಕ ಅಂತ ಕರೆಯುತ್ತಾರೆ. ಇದು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಈ ಜುಣಕ ರೆಸಿಪಿ ಮಾಡೋದು. ಹಾಗಾದರೆ ಬನ್ನಿ ವೀಕ್ಷಕರೇ, ರೆಸಿಪಿಯನ್ನು ಶುರು ಮಾಡೋಣ. ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲೆಯನ್ನು ಕಾಯಕ್ಕಿಟ್ಟಿದ್ದೇನೆ. ಚೆನ್ನಾಗಿ ಕಾದಾದ ನಂತರ ಇವಾಗ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿಯನ್ನು ಹಾಕಿಕೊಳ್ಬೇಕು. ನಾನಿಲ್ಲಿ ಮತ್ತೆ ಅದೇ ಬಾಣಲೆಯನ್ನು ಕಾಯಕ್ಕಿಟ್ಟಿದ್ದೇನೆ. ಇದರಲ್ಲಿ ಮೊದಲು 1 ಟೇಬಲ್ ಸ್ಪೂನಷ್ಟು ಅಥವಾ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಬೇಕು. ಎಣ್ಣೆ ಹಾಕಿದ ಮೇಲೆ ಈ ರೀತಿ 2 ಮೀಡಿಯಮ್ ಆಕಾರದ ಈರುಳ್ಳಿಯನ್ನು ಈ ರೀತಿ ಉದ್ದವಾಗಿ ಕಟ್ ಮಾಡಿ ಹಾಕಿಕೊಳ್ಳಿ. ಈರುಳ್ಳಿ ಹಾಕಿದಾಯಿತು. ಇವಾಗ ಇದರಲ್ಲಿ ನಾವು ಜೀರಿಗೆ ಹಾಕಿಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿಕೊಳ್ಳಿ. 1-2 ಒಣಮೆಣಸನ್ನು ಹಾಕಿಕೊಳ್ಳಿ. ಈ ರೀತಿ ಒಂದು ಪಲಾವ್ ಎಲೆ ಕೂಡ ಹಾಕಿಕೊಳ್ಳಿ. ಮತ್ತು ಮಸಾಲೆಯಲ್ಲಿ 1 ಸ್ಟಾರ್ ಅನೀಸ್ ಮತ್ತು 2 ಇಂಚದಷ್ಟು ಚಕ್ಕೆ ಮತ್ತು 4-5 ಲವಂಗವನ್ನು ಹಾಕಿಕೊಂಡು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿಕೊಳ್ಳಿ. ಅಥವಾ ಈ ಈರುಳ್ಳಿಯಲ್ಲಿರುವ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಮೀಡಿಯಮ್ನಲ್ಲಿಟ್ಟು ಈ ಪ್ರೋಸೆಸ್ಸನ್ನು ಮಾಡಬೇಕು. ಇವಾಗ 1 ನಿಮಿಷ ಆದ ನಂತರ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕಿಕೊಳ್ಳಿ. ಎಳ್ಳು ಹಾಕಿದ ಮೇಲೆ ಇವಾಗ ಇದರಲ್ಲಿ ಒಣ ಕೊಬ್ಬರಿಯನ್ನು ಹಾಕಿಕೊಳ್ಬೇಕು. ಇಲ್ಲಿ ನಾನು ತುರಿದಿರುವ ಒಣ ಕೊಬ್ಬರಿಯನ್ನು ಯೂಸ್ ಮಾಡಿದ್ದೇನೆ. ನೀವು ಬೇಕಾದರೆ ಅಕ್ಕ ಕೊಬ್ಬರಿ ಇದ್ದರೆ ಅದು ಕಟ್ ಮಾಡಿ ಕೂಡ ಹಾಕಿಕೊಳ್ಬಹುದು. ಈ ಎಲ್ಲ ಮಸಾಲವನ್ನು ಚೆನ್ನಾಗಿ 1 ನಿಮಿಷ ಈ ರೀತಿ ಫ್ರೈ ಮಾಡಿಕೊಳ್ಬೇಕು. ಅಥವಾ ಈ ಮಸಾಲೆಯಲ್ಲಿರುವ ಘಮ ಬಿಡುವವರೆಗೂ ಚೆನ್ನಾಗಿ ಈ ರೀತಿಯೇ ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ನಾವು ಇಲ್ಲಿ ಈ ಮಸಾಲೆಯನ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಚೆನ್ನಾಗಿ ಘಮ ಬರ್ತಾ ಇದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡಬೇಕು. ಸ್ವಲ್ಪ ತಣ್ಣಗಾದ ನಂತರ ಈ ಮಸಾಲೆಯನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಬೇಕು. ಕೊತ್ತಂಬರಿ ಬೀಜವನ್ನು ಕೂಡ ನಾವು ಫ್ರೈ ಮಾಡ್ಕೊಂಡಿದ್ದೇವಲ್ಲ, ಅದು ಕೂಡ ಇದರಲ್ಲಿ ಹಾಕಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಳ್ಳುವಾಗ ನೀರು ಹಾಕದೇನೆ ಚೆನ್ನಾಗಿ ರುಬ್ಕೊಳ್ಬೇಕು. ಮೊದಲಿಗೆ ಸ್ವಲ್ಪ ಪೌಡರ್ ಆದಮೇಲೆ, ಪುಡಿ ಆದಮೇಲೆ ಇದರಲ್ಲಿ ಮತ್ತೆ ನೀರು ಹಾಕಿಕೊಂಡು ಸ್ಮೂತ್ ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ರುಬ್ಬಿಕೊಳ್ಬೇಕು. ಇವಾಗ ಇದರ ಮುಚ್ಚಳ ಮುಚ್ಚಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಇಲ್ಲಿ ನಾನು ಮತ್ತೆ ಅದೇ ಪ್ಯಾನನ್ನು ಕಾಯಕ್ಕಿಟ್ಟಿದ್ದೇನೆ. ಕಡಾಯಿ ಚೆನ್ನಾಗಿ ಕಾದ ಮೇಲೆ ಇದರಲ್ಲಿ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಬಿಸಿ ಆದ ಮೇಲೆ 1 ಹಸಿಮೆಣಸಿನ್ಕಾಯಿ ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕಿಕೊಳ್ಳಿ. ಮತ್ತು ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ಳಿ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಊಟ ಮಾಡೋದಿದ್ದರೆ ನೀವು ಜಾಸ್ತಿ ಹಾಕಿಕೊಳ್ಬಹುದು. ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ಇದರಲ್ಲಿ 1 ಸಣ್ಣ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿಕೊಳ್ಳಿ. ಇದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅಥವಾ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ನಲ್ಲಿರುವ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇವಾಗ ಇದರಲ್ಲಿ ನೀರನ್ನು ಹಾಕಿಕೊಳ್ಳಿ. 1 ಕಪ್ನಷ್ಟು ನೀರು ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ಇವಾಗ ಈ ನೀರು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ಕಾಯ್ತಾ ಇರಿ. ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಇದರಲ್ಲಿ ಕಡಲೆ ಹಿಟ್ಟನ್ನು ಹಾಕಿಕೊಳ್ಬೇಕು. ಇಲ್ಲಿ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದರಲ್ಲಿ ನಾವು ಕಡಲೆ ಹಿಟ್ಟನ್ನು ಹಾಕಿಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ಸ್ವಲ್ಪ ಈ ರೀತಿ ನೀರಿನಲ್ಲಿ ಹಾಕಿಕೊಂಡು ಚಮಚನಿಂದ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಬಿಡದಂತೆ. ಯಾಕಂದರೆ ಇದರಲ್ಲಿ ಗಂಟು ಇರಬಾರ್ದು. ಆದ್ದರಿಂದ ಚೆನ್ನಾಗಿ ಗಂಟು ಇರದಂತೆ ಮಿಕ್ಸ್ ಮಾಡ್ಕೊಳ್ಬೇಕು. 1 ಕಪ್ನಷ್ಟು ಕಡಲೆ ಹಿಟ್ಟಿಗೆ 1 ಕಪ್ನಷ್ಟು ನೀರು ಹಾಕಿಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಕ್ವಲ್ ಆಗಿರಬೇಕು ನೀರು ಮತ್ತು ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ರೀತಿ ಗಟ್ಟಿ ಬರುವವರೆಗೂ
ಚೆನ್ನಾಗಿ ನಾವು ಕೈ ಆಡಿಸ್ತಾ ಇರಬೇಕು. ಈ ಬಾಣಲೆ ತಳ ಬಿಡಬೇಕು, ಅಲ್ಲಿವರೆಗೂ ಈ ರೀತಿಯೇ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ತುಂಬಾ ಚೆನ್ನಾಗಿ ತಳ ಬಿಟ್ಟಿದೆ, ಇಲ್ಲಿ ನೋಡ್ತಾ ಇರಬಹುದು. ಇವಾಗ ಇದು ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದ್ರ ಮೇಲೆ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಹಬೆಯಲ್ಲಿ ಹಾಗೆ ಬಿಟ್ಬಿಡಿ. ಒಂದು 5 ನಿಮಿಷ ಆಗೋವರೆಗೂ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋಣ. ಇವಾಗ ನಾನು ಒಂದು ಚಪಾತಿ ಲಟ್ಟಣೆಗೆ ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಹಚ್ತಾ ಇದ್ದೇನೆ. ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಎಣ್ಣೆ ಸ್ಪ್ರೆಡ್ ಮಾಡಿದಾದ ನಂತರ ಈ ಮಾಡಿಟ್ಟಿರುವ ಈ ಪಕೋಡೆ ಇದೆಲ್ಲ ಇದನ್ನು ಹಾಕಿಕೊಳ್ಬೇಕು. ಚೆನ್ನಾಗಿ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಚಮ್ಮಚನಿಂದ, ಅಥವಾ ಪ್ರಾಕ್ಟೀಸ್ ಇದ್ದರೆ ಈ ರೀತಿ ಕೈಯಿಂದ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿದಾದ ನಂತರ ಈ ರೀತಿ ಲಟ್ಟಣೆಯಿಂದ ನಿಧಾನವಾಗಿ ಲಟ್ಟಿಸಿಕೊಳ್ಬೇಕು. ಲಟ್ಟಿಸಿಕೊಳ್ಳುವಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಬೇಕು ಲಟ್ಟಣೆಗೆ. ಯಾಕಂದರೆ ಈ ಕಡಲೆ ಹಿಟ್ಟು ಮೆತ್ತುವುದಿಲ್ಲ, ಇದಕ್ಕೆ ಅಂಟುವುದಿಲ್ಲ. ಆದ್ದರಿಂದ ಚೆನ್ನಾಗಿ ಲಟ್ಟಿಸಿದಾದ ನಂತರ ಈ ರೀತಿ ಇದ್ರ ಮೇಲೆ ಒಣ ಕೊಬ್ಬರಿ ಮತ್ತು ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಬೇಕು. ಸ್ವಲ್ಪ ಒಣ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಚೆನ್ನಾಗಿ ಈ ರೀತಿ ನಿಧಾನವಾಗಿ ಲಟ್ಟಿಸಿಕೊಳ್ಬೇಕು. ಲಟ್ಟಿಸಿದಾದ ನಂತರ ಇವಾಗ ಈ ರೀತಿ ಈ ಜುಣಕ ಅಥವಾ ಪಕೋಡೆ ಇದೆಲ್ಲ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಬಿಸಿ ಇರುವಾಗಲೇ ಕಟ್ ಮಾಡಿದ್ರೇ ತುಂಬ ಚೆನ್ನಾಗಿ ಕಟ್ ಆಗುತ್ತೆ. ಈ ರೀತಿ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ ರೀತಿ ಕಟ್ಟಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಳ್ಬೋದು. ಇವಾಗ ಕಟ್ ಮಾಡಿದಾದ ನಂತರ ಒಂದೊಂದಾಗಿ ಬಿಡಿಸ್ಕೊಳ್ಬೇಕು. ಇದನ್ನು ನಾವು ನಾನು ಯಾವ ರೀತಿಯಾಗಿದೆ ಅಂತ ಒಂದು ತೋರಿಸ್ತಾ ಇದ್ದೇನೆ, ಇಲ್ಲಿ ನೋಡ್ತಾ ಇರಬಹುದು. ತುಂಬ ಚೆನ್ನಾಗಿ ಕಟ್ ಆಗಿದೆ. ಇವಾಗ ಮತ್ತೆ ನಾವು ಬಾಣಲೆಯನ್ನು ಕಾಯಕ್ಕಿಡಬೇಕು ಪಕೋಡೆ ರಸ ಮಾಡೋದಕ್ಕೆ. ಇದರಲ್ಲಿ ಎಣ್ಣೆಯನ್ನು ಹಾಕಿಕೊಳ್ಳಿ. ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ರಸ ಮಾಡೋದಕ್ಕೆ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಾಗುತ್ತೆ. ಆದ್ದರಿಂದ ಇಲ್ಲಿ ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡಿದ್ದೇನೆ. ಇವಾಗ ಇದರಲ್ಲಿ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ಳಿ, ಅಥವಾ ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಆದ ನಂತರ ಇವಾಗ ರುಬ್ಕೊಂಡಿರುವ ಮಸಾಲೆ ಇದೆಲ್ಲ ಮಿಕ್ಸರ್ ಜಾರ್ನಲ್ಲಿ ಅದು ಕೂಡ ಇದರಲ್ಲಿ ಹಾಕಿಕೊಳ್ಬೇಕು. ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ಮಸಾಲೆಯಲ್ಲಿರುವ ಎಣ್ಣೆ ತೇವಾಂಶ ಬಿಡುವವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಮಸಾಲೆಯನ್ನು ಹಾಕಿಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಅಚ್ಚು ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕಿಕೊಳ್ಳಿ. ಹಾಗೂ ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಹಾಕಿಕೊಳ್ಳಿ. ಅರಿಶಿಣ ಹಾಕಿದ ಮೇಲೆ ಇವಾಗ ಧನಿಯಾ ಪುಡಿಯನ್ನು ಹಾಕಿಕೊಳ್ಳಿ, ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ಇದರಲ್ಲಿ ನೀರನ್ನು ಹಾಕಿಕೊಳ್ಬೇಕು. ನಾನಿಲ್ಲಿ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿಕೊಂಡು ಇದರಲ್ಲಿ ಹಾಕ್ತಾ ಇದ್ದೇನೆ. ಯಾಕಂದರೆ ಈ ಮಿಕ್ಸರ್ ಜಾರಿಗೆ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಅದು ಕೂಡ ಈ ನೀರಿನಲ್ಲಿ ಬಂದುಬಿಡುತ್ತೆ. ಈ ರೀತಿ ನೀರನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಂಡು ಈ ರೀತಿ ಹಾಕಿಕೊಳ್ಳುವುದರಿಂದ ನೀರು ನೀವು ನೋಡಿಕೊಂಡು ಹಾಕಿಕೊಳ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕಿಕೊಳ್ಳಿ. ಈ ರೀತಿ ಹದ ಇರಬೇಕು. ಚೆನ್ನಾಗಿ ನೀರು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸಲ ಮಿಕ್ಸ್ ಮಾಡಿದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ಒಂದು 7 ರಿಂದ 8 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಬೇಕು. ಒಂದು 7 ರಿಂದ 8 ನಿಮಿಷ ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈ ರಸ ಆಗಿದೆ ಅಂತ. ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು, ತುಂಬಾ ಚೆನ್ನಾಗಿ ಇರುತ್ತೆ. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ಇವಾಗ ನಾವು ಒಂದು ಸರ್ವಿಂಗ್ ಬೌಲ್ನಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಈ ರೀತಿ ಪಕೋಡೆಯನ್ನು ಒಂದು ಪ್ಲೇಟ್ನಲ್ಲಿ ಇಟ್ಟಿದ್ದೇನೆ, ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿ ಸರ್ವ್ ಮಾಡ್ಕೊಳ್ಳಿ ಒಂದು ಬೌಲ್ನಲ್ಲಿ.
ಇವಾಗ ಸರ್ವ್ ಮಾಡಿದಾಯಿತು. ಇದನ್ನು ಯಾವ ರೀತಿ ಈ ಪಕೋಡಿ ಇದೆಯಲ್ಲ ಯಾವ ರೀತಿ ಇದರಲ್ಲಿ ಹಾಕ್ಬೋದು ಅಂತ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಈ ರೀತಿಯಾಗಿ ಈ ರಸದ ಒಳಗೆ ಮಾಡಿರುವ ಕಡಲೆ ಹಿಟ್ಟಿನಿಂದ ಪಕೋಡಿ ಮಾಡಿದ್ದೇವಲ್ಲ ಇದನ್ನು ಹಾಕಿಕೊಂಡು ಇದನ್ನು ನಾವು ಸರ್ವ್ ಮಾಡ್ಬೋದು. ಇದನ್ನು ನಾವು ಅನ್ನದ ಜೊತೆ ಹಾಗೂ ರೊಟ್ಟಿ ಚಪಾತಿ ಯಾವುದ್ರ ಜೊತೆನೂ ತಿನ್ನಬಹುದು. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ. ತುಂಬಾ ಈಸಿಯಾಗಿದೆ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.